ಆಡುವಂಥ ತಂಡ ಕ್ರಮ ಸಂಖ್ಯೆ 5. ನಿಮ್ಮ ಸಮಯ ಇದೀಗ ಆರಂಭ. ಪಂಚಭೂತಗಳಾದ ನೀರು, ಗಾಳಿ, ಅಗ್ನಿ, ಭೂಮಿ, ಆಕಾಶದಿಂದ ಬ್ರಹ್ಮಾಂಡದ ಸೃಷ್ಟಿಯಾಯಿತು. ಈ ಪಂಚಭೂತಗಳು ಒಂದಕ್ಕೊಂದು ಅವಲಂಬಿತವಾದಾಗ ಈ ಸುಂದರ ಪ್ರಕೃತಿಯ ಜನನವಾಯಿತು. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಈ ಪಂಚಭೂತಗಳು ಒಂದಾಗಿ ತನ್ನದೇ ಆದಂತಹ ಆಕಾರ ಪಡೆದವು. ಭೂಮಿಯು ಮಾಂಸದ ಮುದ್ದೆಯಾಯಿತು, ನೀರು ರಕ್ತದ ಅಂಶವಾಯಿತು, ಗಾಳಿಯು ಉಸಿರಿನ ಪಾತ್ರವಾಯಿತು, ಅಗ್ನಿಯು ಜೀರ್ಣಿಸುವ ಉದರಾಗ್ನಿಯಾಯಿತು. ಇದನ್ನೆಲ್ಲ ಅಪ್ಪಿ ಹಿಡಿಯಲು ಆಕಾಶವೇ ಜಾಗವಾಯಿತು. ಇವೆಲ್ಲವೂ ಒಂದಾಗಿ ಪ್ರಕೃತಿ ದೇವಿಯ ಮಡಿಲಿಗೆ ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಹಾಗೂ ಮಾನವನನ್ನು ಕೊಡುಗೆಯಾಗಿ ನೀಡಿದವು. ಅಂದ ಭೂರಮೆಯ ಮಡಿಲತ್ತು ಚಂದ, ಮತ್ಸ್ಯ ರಾಶಿಯೋ ಸಸ್ಯ ರಾಶಿಯೋ ಮಳೆಗಳ ಬೀಡು ಮಾನವನ ನಾಡು, ನದಿ ಸಮುದ್ರ ಹೊಳೆಗಳ ನಾಟ್ಯವು ಸಕಲ ಪ್ರಾಣಿ ಸಂಕುಲದ ನೋಟವು. ನೋಡಯ್ಯ ಈ ಪ್ರಕೃತಿಯ ಅಂದ, ನೋಡಯ್ಯ ಪ್ರಕೃತಿ ದೇವಿಯ ಚಂದ. ಇದುವೇ ಪ್ರಕೃತಿಯ ವೈಭವ, ಇಲ್ಲಾಯಿತು ನೋಡಿ ಜೀವರಾಶಿಗಳ ಉದ್ಭವ. ಇದನ್ನೇ ಜ್ಞಾನಿಯೊಬ್ಬನು ಹೇಳಿದ್ದಾನೆ. ಆ ನೇಚರ್ ಕ್ಯಾನ್ ಫುಲ್ಫಿಲ್ ಬಿಲಿಯನ್ಸ್ ಆಫ್ ಸ್ಪೀಶೀಸ್ ನೀಡ್ ಬಟ್ ನಾಟ್ ಅ ಸಿಂಗಲ್ ಮ್ಯಾನ್ಸ್ ಗ್ರೀಡ್ ಅಂತ. ಈ ಗ್ರೀಡ್ ಎನ್ನುವ ಪತಾಕೆಯನ್ನು ಹಿಡಿದು ಬುದ್ಧಿಜೀವಿಯಾದ ಮಾನವನು ಪ್ರಕೃತಿಯನ್ನು ಉಳಿಸುವನು ಅಥವಾ ನಾಶ ಮಾಡುವನು. ಜೀವ, ಜೀವನ ಹಾಗೂ ಈ ಬದುಕು, ಎಷ್ಟೊಂದು ಮೌಲ್ಯ ನಮಗೆ ನಮ್ಮಿ ಬದುಕು. ಆದರೆ ಈ ಕಾಡು ಮರಗಳ ಗತಿ ಏನು? ಈ ಕಾಡು ಪ್ರಾಣಿ ಪಕ್ಷಿಗಳ ಗತಿ ಏನು? ಇದು ಪ್ರಕೃತಿ ಹಾಗೂ ಮಾನವನ ಸಂಗಮದ ಕಥೆಯಲ್ಲ, ಸಂಗ್ರಾಮದ ಕಥೆ.
your future generation, I feel sorry for you. Sorry for not making you to see what rivers, trees, animals are, and sorry for making this land as an extent. ಬೇಕಾಗಿಲ್ಲ ನನಗಿಂತ ಸಾರಿನೂ ಬೇಕಾಗಿಲ್ಲ, ಇಂಥ ಭವಿಷ್ಯನೂ ಬೇಕಾಗಿಲ್ಲ. ಸೋ ಕಾಲ್ ಸುಪೀರಿಯರ್ ಸ್ಪೀಶೀಸ್ ಅನ್ನು ಪಟ್ಟ ಕೊಟ್ಟಿರೋ ನಾವು ಈ ಪ್ರಾಣಿ ಪಕ್ಷಿಗಳನ್ನ ಅಲುಗಾಡಲಾಗದ ಗೂಡುಗಳಲ್ಲಿ ಕಟ್ಟಿ ಹಾಕಿ ಹಿಂಸಿಸ್ತಾ ಇದ್ದೇವೆ. ಶೋಧನೆ, ರಿಸರ್ಚ್, ಎಕ್ಸ್ಪೆರಿಮೆಂಟ್ ಅನ್ನೋ ಹೆಸರಿನಲ್ಲಿ ಮೂಕ ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಝೂಫಿಲಿ ಎಂಬ ಹೆಸರಿನಲ್ಲಿ ದನ, ಹಂದಿ, ನಾಯಿಗಳನ್ನ ಸೆಕ್ಸುವಲಿ ಅಸಾಲ್ಟ್ ಮಾಡಿದ ಚರಿತ್ರೆಯು ಈ ಮಾನವನದ್ದೇ ಆಗಿದೆ. ತನ್ನ ಸ್ವಾರ್ಥಕ್ಕಾಗಿ ಏನನ್ನು ಮಾಡಬಲ್ಲನು ಈ ಮಾನವ, ಏನೇನೇನು ಮಾಡಬಲ್ಲನು ಈ ನೀಚ ಮಾನವ. ನನ್ನ ಸ್ವಾರ್ಥಕ್ಕಾಗಿ ಕ್ರೂರತೆಯ ಮಿತಿ ಮೀರುವೆನು, ಸೃಷ್ಟಿಯ ಮೆಟ್ಟಿ ಅಟ್ಟಹಾಸವ ಮೆರೆವೆನು. ಮಾನವ ಬುದ್ಧಿಜೀವಿಯಂತೆ, ಮೇಧಾವಿಯಂತೆ, ಎಲ್ಲವನ್ನು ಅರಿತ ಜ್ಞಾನಿಯಂತೆ ತೂ ನಿನ್ನ ಜನ್ಮಕ್ಕೆ. ನಿನ್ನ ಕ್ರೂರತೆ ಇಲ್ಲಿಗೆ ನಿಂತಿಲ್ಲ. ಮುಕ್ತ ಮೂಕ ಪ್ರಾಣಿ ಪಕ್ಷಿಗಳನ್ನು ನೀನು ಬಿಟ್ಟಿಲ್ಲ. ಯಾವುದಕ್ಕಾಗಿ? ನಿನ್ನ ಕೆಟ್ಟ ನಾಲಗೆಯ ರುಚಿಗಾಗಿ, ದೊಡ್ಡ ಉಡುಪಿನ ಸುಖಕ್ಕಾಗಿ, ಸುತ್ತ ವಸ್ತುಗಳ ಆಸೆಗಾಗಿ, ನೀಚ ಹಣದ ದಾಹಕ್ಕಾಗಿ. ಅಷ್ಟೇ ಅಲ್ಲ, ನಿನ್ನ ಕುರುಡು ಕಾಮದ ತೃಷೆಗಾಗಿಯೂ ನೀನು ಈ ಪ್ರಾಣಿ ಪಕ್ಷಿಗಳನ್ನು ಬಿಟ್ಟಿಲ್ಲ. ಶೇ ಮಾನವ, ಎಲ್ಲವೂ ನಿನ್ನದೇ ಎಂದು ಮೆರಿಬೇಡ. ಪಿಸಾಚಿ ಹಣದ ಕೈಗೊಂಬೆ ಎಂದು ನೀ ಮರಿಬೇಡ. ದಿನ ಬರುವುದು, ಪ್ರಕೃತಿ ಮುನಿಯುವುದು, ಕೆಟ್ಟ ಹಸುವಿನ ತಾಂಡವವಾಗುವುದು, ಹಣವನ್ನೇ ಕಿತ್ತು ತಿಂದು ನರಳಿ ನರಳಿ ಸಾಯುವ ಗತಿ ನಿನ್ನದಾಗುವುದು. ಮಾನವ, ನಿನಗೆ ಕ್ಷಮೆ ಇಲ್ಲ. ವಿಕೃತ ಕಾಮ ಕ್ರೂರಿಯೂ ನೀನೇ. ಇಲ್ಲ ಇಲ್ಲ, ಪ್ರತಿಯೊಬ್ಬ ಮನುಷ್ಯನು ಕ್ರೂರಿ ಅಲ್ಲ. ಎಲ್ಲರೂ ಇವರ ತರ ಅಲ್ಲ. ಯಾಕಂತ ಕೇಳ್ತಿದ್ದೀರಾ? ಈ ಬಡ ಅನಾಥ ಯಾರು ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ, ನಾನ್ ಯಾರಂತ ಹೇಳ್ತೀನಿ. ಗುಡಿಸಲೊಂದರಲ್ಲಿ ಕಟ್ಟಿಹೆನು ಪ್ರಾಣಿ ಪಕ್ಷಿಗಳ ಸಂಸಾರವ. ತಿನ್ನಲು ತನಗೆ ಅನ್ನವಿಲ್ಲದಿದ್ದರೂ ಉಳಿಸಿಹೆನು ಈ ಪ್ರಾಣಿ ಸಂಕುಲವ. ಬೀಸಿ ತೊಂದೆ ಬಿರುಗಾಳಿ ಈ ಮಾನವನ ಬದುಕಲ್ಲಿ. ಕಳೆದೋಯಿತೆ ಸಂಸಾರವ, ಕಳೆದೋಯಿತೆ ಜೀವನವ. ನೋಡಿ, ಪ್ರಾಣಿ ರಕ್ಷಣಾ ಕೇಂದ್ರದಿಂದ ಬಂದಿದ್ದೀವಿ. ನೀವು ಸರಿಯಾಗಿ ಪ್ರಾಣಿಗಳನ್ನ ನೋಡ್ಕೊಳ್ತಾ ಇಲ್ಲ, ಸರಿಯಾಗಿ ಊಟನೂ ಹಾಕ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. DC ಆರ್ಡರ್ ಪ್ರಕಾರ ಈ ಎಲ್ಲಾ ಪ್ರಾಣಿಗಳನ್ನ ಕೂಡ್ಲೇ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲ, ಇದ್ಯಾವುದು ಇಲ್ಲಿಗಲ್ ಬಿಸ್ನೆಸ್ ಅಲ್ಲ. ರೋಡಲ್ಲಿ ಅನಾಥವಾಗಿ ಬಿದ್ದಿರೋ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇರೋದು. ಇದೆಲ್ಲ ನನ್ ಮರಿಗಳು, ನನ್ ಸಂಸಾರ ಅಂತ ಎಷ್ಟೇ ಕೈ ಮುಗಿದ್ರು ನನ್ಗೆಲ್ಲಾ ಮರಿಗಳನ್ನ ನನ್ನಿಂದ ದೂರ ಕರ್ಕೊಂಡು ಹೋದ್ರು. ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಕ್ಕೆ ನನ್ ಗೌರಿನ ಮಾತ್ರ ನನ್ನ ಹತ್ರ ಬಿಟ್ಟು ಹೋದ್ರು. ನನ್ ತಾಯಿ ತರ ಇದ್ಲು. ನಂಗ್ ಬೇಜಾರಾದಾಗೆಲ್ಲ ತನ್ನ ತಲೆಯಿಂದ ನನ್ನ ಸವರ್ತಾ ಇದ್ಲು. ಅವಳು ಮಾತಾಡದೆ ಹೋದ್ರೆ ಅವಳೆಲ್ಲಾ ಭಾವನೆಗಳು ನನ್ಗೆ ತಿಳಿತಾ ಇತ್ತು. ಅಷ್ಟು ಚೆನ್ನಾಗಿತ್ತು ನಮ್ ಸಂಬಂಧ. ಆದ್ರೆ ಒಂದಿನ ರಾತ್ರಿ ನನ್ ಗೌರಿ ಜೋರಾಗತ್ತ ಕೇಳಿಸ್ತು. ಹಟ್ಟಿ ಕಡೆ ಹೋದಾಗ ನನ್ ಗೌರಿ ಅಲ್ಲಿರ್ಲಿಲ್ಲ. ಕಲ್ಲು ಮುಳ್ಳು ಕಾಡು ಮೇಡು ಅಂತ ನೋಡ್ದೆ ನನ್ ಗೌರಿನ ಹುಡ್ಕೊಂಡು ಹೋದೆ. ಸಿಕ್ಕಿದ್ಲು ಕಟಿಕರ ಕನಿಕರ ವಿರೋಧಿ ಬಂಧನದಿ ರಕ್ತ ಸಿಕ್ತವಾಗಿ ಸಿಕ್ಕಿದ್ಲು ನನ್ ಗೌರಿ. ಅಯ್ಯೋ ಪಾಪ, ಅದೆಷ್ಟು ನೋವು ತಿಂದಿದ್ಲು. ನನ್ನನ್ನು ಬದುಕಲು ಬಿಡಿ ಎಂದು ಎಷ್ಟು ಅಂಗಲಾಚಿಸುತ್ತಿದ್ಲು. ಸತ್ತು ಬಿದ್ದಿದ್ದವಳ ಕಣ್ಗಳಲ್ಲಿ ನನಗೆ ನ್ಯಾಯ ಕೊಡಿಸೋ ಎನ್ನೋ ವೇದನೆ ನನ್ನನ್ನು ಕಾಡ್ತಾ ಇತ್ತು. ಹೋದೆ ಪೊಲೀಸ್, ರಾಜಕಾರಣಿ, ಸಮಾಜ ಸೇವಕರು, ಸಂಘಟನೆ ಎಲ್ಲರ ಮುಂದೆ ನಿಂತೆ. ಎಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂತ ನನ್ನ ಗೌರಿನ ಕೊಂದವರ ಮುಂದೆ ನಿಂತಾಗ ಅವರು ಎಲ್ಲರೂ ಸೇರಿ ನನ್ನ ಈ ಸ್ಥಿತಿಗೆ ತಂದು ಹಾಕಿದ್ರು. ಇವಾಗ ಹೇಳಿ ಗತಿ ಇಲ್ಲದ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಸಾಕಿದವರ ಮೇಲೆ ದಬ್ಬಾಳಿಕೆ ಮಾಡುವ ಸಂಘಟನೆಯವರು ಈಗ ಎಲ್ಲಿದ್ದಾರೆ? ಕಾಮ ತೃಷೆಗಾಗಿ ಹಸುವನ್ನೇ ಹತ್ಯೆಗೈದಾಗ, ಬಂದೂಕಿನಲ್ಲಿ ಜಿಂಕೆಯನ್ನು ಸುಟ್ಟಾಗ, ಚರ್ಮ ಉಗುರಿಗಾಗಿ ಹುಲಿಯನ್ನೇ ಕೊಂದು ಮುಗಿಸಿದಾಗ ನಿಮಗೆ ಪ್ರಾಣಿಗಳ ಮೇಲೆ ದಯ ಕರುಣೆ ಕಾಣದೆ ಹೋಯಿತೆ. ಹೌದು, ನೀವೇ ಸರಿ. ಮಾನವನು ರಾಕ್ಷಸನೇ. ಈ ನೀಚ ಮಾನವನು ಕ್ರೂರಿಯೇ ಸರಿ. ನಾನು ಬರೀ ಕ್ರೂರಿಯಲ್ಲ. ಗತಿ ಇಲ್ಲದ ಈ ಪ್ರಕೃತಿ ಸಂತುಲನವನ್ನು ಆಳುವ ವೀರನೇ ಈ ಮಾನವ. ಮುಗಿದಿಲ್ಲ ಕೇಳಿ ನನ್ನೀ ಸ್ವಾರ್ಥದ ಕತೆ. ಒಂದು ಕಾಡಲ್ಲಿ ಕಂಡಿತ್ತು ಆನೆಗಳ ಹಿಂಡೊಂದು. ದಂತ ಉಗುರಿನ ಆಸೆಗಾಗಿ ಇವರ ಕೊಲ್ಲುವೆನೋ ನಾನೆಂದು.
an absolutely horrifying incident that has come to light from Kerala. 15-year-old pregnant elephant was fed pineapple that was laden with firecrackers, and that exploded in the elephant's mouth. Now the elephant died. ನೀಚ ಸ್ವಾರ್ಥದ ದಾಹಕ್ಕೆ ಮಿತಿ ಮೀರಿದ ಮಾನವ, ಮೂಕ ಗರ್ಭಿಣಿ ಪ್ರಾಣಿಗಳ ಕುಂದು ಸೃಷ್ಟಿಗೆ ಎದುರಾದವ, ಸೃಷ್ಟಿಯನ್ನೇ ನಾಶ ಮಾಡಿದವರನ್ನು ನಾಶ ಮಾಡಲು ನಾರಿಯಂತೆ ಹೆತ್ತವಳು ಮಾರಿ ಹೆಮ್ಮಾರಿಯಾಗಿ ಬರುವಳು. ಭೂತಾಯಿಯ ಸೃಷ್ಟಿಯನ್ನೇ ಬಿಚ್ಚಿ ಬಗೆದ ರಾಕ್ಷಸರು ಈ ಪ್ರಕೃತಿಯ ಮೃತ್ಯುವನ್ನೇ ಎದೆ ಸೀಳಿ ಕರೆದರು. ಮೂಕ ಪ್ರಾಣಿಗಳನ್ನು ಕೊಂದು ಮೆರೆಯುವ ಇವರಿಗೆ ಬರಗಾಲವ ನೀಡುವೆನು ನರಳಿ ಸಾಯಲಿ ಮಡಿಲಿಗೆ. ಕ್ರೂರಿ ಹಣದ ಆಸೆಗೆ ಆಹಾರವನ್ನೇ ಎಸೆದ ನಿಮಗೆ ಹಸುವಿನ ಸಮಯದಲ್ಲಿ ಹಣವನ್ನೇ ಕಿತ್ತು ತಿಂದು ಸಾಯುವ ಗತಿ ಬರುವುದು. ಹಸಿವು 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 ದಾಹವನ್ನೇ ನೀಗಿಸುವ ಪವಿತ್ರ ಜಲಾದಿಯನ್ನೇ ವ್ಯರ್ಥ ಮಾಡಿದ ನೀಚ ಮಾನವನೇ ನಿನಗೆ ಮರುಭೂಮಿಯ ಪ್ರದೇಶದಲ್ಲಿ ನೀರಿಲ್ಲದೆ ರಕ್ತಕಾರಿ ಸಾಯುವ ಗತಿ ಬರುವುದು. ನೀರು, ಬಾಯಾರಿಕೆ, ನೀರು, ನೀರು, ನೀರು. ಲೋಕವೇ ಸೇವಿಸುವ ಶುದ್ಧ ಗಾಳಿಯನ್ನು ಮಲಿನ ಮಾಡಿದ ರಾಕ್ಷಸನಿ ನಿನಗೆ ಎದೆ ಸೀಳಿ ಶ್ವಾಸವ ಹಿಡಿದು ಉಸಿರಿಲ್ಲದೆ ನರಳಿ ನರಳಿ ಸಾಯುವ ಗತಿ ಬರುವುದು. ಶ್ವಾಸ ಶ್ವಾಸ, ಗಾಳಿ ಗಾಳಿ, ಶ್ವಾಸ ಶ್ವಾಸ. ಮಾನವನೇ ನಿನಗೆ ಕ್ಷಮೆ ಇಲ್ಲ, ಮಾನವನೇ ನಿನಗೆ ಸ್ಥಿರವಿಲ್ಲ, ಮಾನವನೇ ನಿನಗೆ ಉಳಿಗಾಲವಿಲ್ಲ. ಸ್ಮನೋ ವಿದಂತಿ ಶಸ್ತ್ರಾಣಿ ಸ್ಮನೋ ದಹತಿ ಪಾವಕ. ಮಾನವನ ಕ್ರೂರತೆಯು ಮಿತಿ ಮೀರಿದಾಗ ಈ ಲೋಕಕ್ಕೆ ಬರಗಾಲವನ್ನಿಡಲು ಈ ಭೂಮಿ ದೇವಿಯು ರುಂಡ ಚಂಡಾಡುವ ಚಂಡಿಕೆಯಾಗಬಲ್ಲಳು, ಸಿಂಹವನ್ನೇರಿ ಬರುವ ಸಿಂಹವಾಹಿನಿಯಾಗಬಲ್ಲಳು. ಎಲ್ಲವೂ ಕಣ್ಣಂಚಲ್ಲಿ ಕಣ್ಮರೆಯಾಗುತ್ತಿದ್ದರೂ ಪ್ರಕೃತಿ ಪ್ರಾಣಿ ಪಕ್ಷಿಗಳನ್ನು ಉಳಿಸುವುದರಲ್ಲಿ ದೇವರಂತಹ ನಡಿಗೆ ಇದ್ದರೆ ಎತ್ತಿ ಹಿಡಿಯಬಹುದು ಈ ಪ್ರಕೃತಿಯ ಶ್ರೀಮಂತಿಕೆಯನ್ನ. ಯಾರ ತರ ಅಂತ ಕೇಳಿದ್ರೆ ಗರುಡನನ್ನೇ ಪಕ್ಷಿರಾಜನನ್ನಾಗಿಸಿ ಅನುಗ್ರಹಿಸಿದಂತ ಶ್ರೀಮನ್ನಾರಾಯಣನ ತರ, ಮೂಷಕಾಸುರನನ್ನೇ ವಾಹನವನ್ನಾಗಿ ಅನುಗ್ರಹಿಸಿದ ಅಕೂರತ ಗಣಪನ ತರ, ಐರಾವತವನ್ನೇರಿ ಲೋಕ ಸಂಚರಿಸಿದಂತ ಇಂದ್ರನ ತರ, ಎಮ್ಮೆಯನ್ನೇರಿ ಮಪಾಶ ಬೀರಿದ ಯಮಧರ್ಮ ರಾಯನ ತರ. ಬದಲಾಗೋಣ ಸ್ನೇಹಿತರೆ, ಬದಲಾಗೋಣ. ನಮ್ಮ ಬದಲಾವಣೆ 8,000ಕ್ಕಿಂತಲೂ ಅಧಿಕ ಮರಗಳನ್ನ ಸಾಲು ಸಾಲಾಗಿ ನೆಟ್ಟಂತ ಸಾಲು ಮರದ ತಿಮ್ಮಕ್ಕನಂತೆ ಬದಲಾಗೋಣ. ಸುಧೀಂದ್ರ ಐತಾಳ್ರಂತೆ ಬದಲಾಗೋಣ. ಜಾಧವ್ ಬೇಯಿಂಗ್ನಂತೆ ಬದಲಾಗೋಣ. ಇನ್ನೊಂದು ಪ್ರಾರ್ಥನೆ ಗೆಳೆಯರೆ, ಶವದ ಮೇಲೆ ಹೊದಿಸಿರುವ ಹೊಚ್ಚ ಹೊಸ ಬಟ್ಟೆಗೆ ಜೇಬುಗಳಿಲ್ಲ. ಹೋಗುವಾಗ ಏನನ್ನು ಕೊಂಡೊಯ್ಯಲಾರೆವು. ಇರುವಷ್ಟು ಕಾಲ ಪೃಥ್ವಿ, ಜಲ, ವಾಯು, ಆಕಾಶ, ತೇಜಸ್ಸೆಂಬ ಪಂಚಭೂತಗಳನ್ನ ಉಳಿಸೋಣ. ಭವಿಷ್ಯದ ಕನಸನ್ನ ಕಟ್ಟೋಣ. ಲೇಕರ್ ಅದ್ಭುತ ಶೌರ್ಯ ಪರಾಕ್ರಮ, ಲೇಕರ್ ತ್ಯಾಗ ತಪಸ್ಯ ಸಬ್. बदके पथ में यम के रथ में बढ़कर दृढ़कर दृढ़ात्मा. मनोज बदल दे, विश्व बदल दे, धरती हो आकाश बदल दे. आओ हम सब मिलकर इस पृथ्वी का इतिहास बदल दे. बोलो पृथ्वी माता की. ತಂಡ 5 ತೆಗೆದುಕೊಂಡಂತಹ ಸಮಯ 15 ನಿಮಿಷ ಹಾಗೂ 16 ಸೆಕೆಂಡ್ಗಳು. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಯ ಮೇಲೆ ನಿಲ್ಲಬೇಕು. ಪೂರ್ವ ರಾಜ್ಯಪಾಲರಾಗಿರುವಂಥ ದೇವದಾಸ್ ಭಂಡಾರಿ ಅವರು ಈ ಒಂದು ತಂಡವನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವಂದನೆಗಳು ಪೂರ್ವ ರಾಜ್ಯಪಾಲರಾದಂಥ ಲಯನ್ ದೇವದಾಸ್ ಭಂಡಾರಿ ಅವರಿಗೆ.